ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜನವನ ಫ್ಯಾಮ್ ವ್ಲಾಗ್ಸ್. ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ಸ್ಪೋರ್ಟ್ಸ್ ಡೇ ಇದೆ ಸ್ಕೂಲಲ್ಲಿ. ವಂದನ ಮತ್ತು ಪುರಿ ಸ್ಕೂಲಲ್ಲಿ. ವಂದನ ಕ್ಲಾಸಿಗೆ ಹೋಗಿಲ್ಲ, ಬಿಕಾಸ್ ಅವ್ರಿಗೆ ಯಾವುದೇ ಪ್ರೈಸ್ ಬಂದಿಲ್ಲ, ಮತ್ತು ರನ್ನಿಂಗು ಸೆಲೆಕ್ಟ್ ಆಗಿಲ್ಲ. ಸೊ ಹಾಗಾಗಿ ಮನೇಲಿ ಟಿ ವಿ ನೋಡ್ತಿದ್ದಾಳೆ. ಈಗ ಪೂರ್ವಿ ನಮ್ಮಗಳೇ ಬಿಟ್ಟು ಬಂದಿದ್ದೆ ಬೇಗನೆ. ನಾನು ಇವಾಗ ರೆಡಿಯಾಗಿ ಪೂಜೆ ಮಾಡಿ ಅವನನ್ನು ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಒಂದು ಆಲ್ರೆಡಿ ಆಗೋಗಿದ್ಯಾ ರನ್ನಿಂಗು ಏನೋ ಗೊತ್ತಿಲ್ಲ, ಲೇಟ್ ಆಗಿದೆ. ನೋಡೋಣ, ಏನಾದರೂ ಆಗಿಲ್ಲ ಅಂದರೆ ಅವ್ನು ರನ್ನಿಂಗ್ದು ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಅವನಿಗೆ ಕಾನ್ಫಿಡೆನ್ಸು ರನ್ನಿಂಗಲ್ಲಿ ಬರುತ್ತೆ, ಅಟ್ಲೀಸ್ಟ್ ಥರ್ಡಲ್ಲಿ ಅಷ್ಟೇ, ಸೆಕೆಂಡ್ ಥರ್ಡಲ್ಲಿ ಯಾವ್ದಾರ ಅವ್ನು ಬರುತ್ತೆ ಅಂತ ಹೇಳಿ ಕಳಿಸಿದ್ದೆ. ಎಕ್ಸ್ಪೆಕ್ಟ್ ಮಾಡಬೇಡ ಪಾಪು, ಬಂದರೆ ಬರಲಿ ಅಂದರೆ ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಳುವಂತೆ ಅಂತ ಅದೇ ಎಕ್ಸ್ಪೆಕ್ಟೇಷನ್ ಇರುತ್ತಲ್ವ, ನಾವೇ ಗೆಲ್ಲಬೇಕು ಅಂತ. ಲೆಟ್ಸ್ ಗೋ. ಆಲ್ರೆಡಿ ಶುರುವಾಗ್ತಿದೆ. ಆಲ್ರೆಡಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್. Don't allow them to run around. Thank you, runners. Now I request Purvi, Koda. ಅವನು ಹೇಳ್ತಾ ಇದೆ ಈ ಸಲ ಸ್ಟ್ರಾಂಗ್ ಅಂತ. second round number 30. Egde. Catch them. ಪಾ ಪ್ರೈಸ್ ತೋರಿಸೋ ಅಂತ ತೆಗಿತೀನಿ. ಬಂದಿಲ್ಲ. ಅಯ್ಯೋ, ನೀನು ನೋಡಿದೆಲ್ಲ ವೀಡಿಯೋ ಮಾಡಿದ್ದೀನಿ. ತೆಗಿಯ ಒಳಗಡೆಯಿಂದ ಹಾಕೊಂಡು ನೋಡ್ಕೊಳೋ. ವಂದನಾಗೆ ಪ್ರೈಸೇ ಇಲ್ಲ. ಸಿಕ್ಕಿದೆ ಕಣೆ 2. ಯಾಕೋ ರನ್ನಿಂಗಲ್ಲಿ ಥರ್ಡ್ ಬಂದ, ವೇಸ್ಟ್ ಪಡಿ. ಮೋಸ ಏನಾಗಿಲ್ಲ, ಒಬ್ಬ ಮೋಸ ಮಾಡಿದೆ ಅಷ್ಟೇ. ಫಸ್ಟ್ ಆದ್ರೂ ವೈಷ್ಣವ್ ಬರ್ತಾಯಿತ್ತು ಪಾಪ. ಅದೇ ಸೆಕೆಂಡ್ ನೀನು ಬರ್ತಾಯಿತ್ತು. ಹೋದ್ರೆ ಬಿಡ, ಅವೇನು ನ್ಯಾತಾಕೋತೀಯ, ಅಲ್ಲಿ ತೆಗ್ದು ಅವೆರಡು ನ್ಯಾತಾಕೋದಷ್ಟೇ, ಇನ್ನೇನಿಲ್ಲ. ಎಲ್ಲ ತೋರ್ಸು ನೀನು ಮೆಡಲ್ಸು. ಈ ತೋರ್ಸೋ, ಓರಾಗ ಆಡ್ಬೇಡ. ಥೂ, ನಾಚಿಕೆ ಆಗಲ್ಲ ನಿನಗೆ ಸುಮ್ಮನೆ ಇಸ್ಕೊಳಕ್ಕೆ. ವಿನ್ ಆಗ್ಬಿಟ್ಟು ಇಸ್ಕೋಬೇಕು ಸುಮ್ಮನೆ. ಏನಂತ ಅಲ್ಲ, ನಿನ್ಗೆ ಈಸ್ಕೊಳಕ್ಕೆ ನಾಚಿಕೆ ಆಗಲ್ವಾ? ನೀನು ವಿನ್ ಆದರೆ ನೀನು ಮೆಡಲ್ ಇಸ್ಕೋಬೇಕು. ಅವ್ನು ಕೊಡ್ತಾರಿಂದ ನೀನು ಇಸ್ಕೊಬಿಡ್ತೀಯಾ? ಬೇರೆಯವ್ರ ಮೆಡಲ್ ಯಾಕೆ ಇಸ್ಕೋತೀಯ ನೀನು? ಈ ಪೆದ್ದಿ, ಅವ್ನು 1000 ಕೊಡ್ತಾನೆ, ನೀನು ಈಸ್ಕೋಬಾರ್ದು. ನಾನು ಗೆದ್ದಿಲ್ಲ, ನಾನು ಶ್ರಮ ಪಟ್ಟಿಲ್ಲ, ಅದಕ್ಕೆ ನನಗೆ ಬೇಡ ಅಂತ ಹೇಳಬೇಕು ನೀನು. ನೀನೇನಾದ್ರೂ ಕಷ್ಟಪಟ್ಟು ಗೆದ್ದಿದ್ಯಾ ನೀನು ಇಸ್ಕೊಳಕ್ಕೆ? ಅವ್ನು ಕೊಡ್ತಾನೆ ಅಂತ ನೀನು ಇಸ್ಕೊಬಿಡ್ತೀಯಾ? ಅದು ನಿಂದ ಪ್ರೈಸು, ಅವ್ನು ಕಷ್ಟಪಟ್ಟು ಗೆದ್ದಿಲ್ಲ ತಾನೆ. ಹಾಂ, ಯಾರಿಗೆ ಪರವಾಗಿಲ್ಲ, ತರ್ಡಾರ ಬಂದ್ಬಿಡ್ತು. ಪೂರಿ ಕೊಡೋ, ನಂಗೆ ಗಂಟೆ ಬೇರೆ ಹೊಂಟೋಗೈತೆ. ಪೂರ್ವಿ ಕೊಡೋ, ಓಡೋ ಅಂತ ಇದೆ. ನಾನು ಒಂದು ಬ್ರೋಸನ್ನು, ಒಂದು ಗೋಲ್ಡನ್ನು. ಮೈಸೂರು ವೆಸ್ಟ್ ಲೈನ್ ಸೇವಿನ ಕಿತ್ತನ್ ಸ್ಕೂಲ್. ಅವನು ಹೊಸರ ಸ್ಕೂಲ್ಗೆ ಹೋಗಿರ್ಲಿಲ್ಲ, ಆಮೇಲೆ ಕೊಟ್ಟಿದ್ರು ಅನ್ಸುತ್ತೆ. ಪೂರಿ ಸೈಜ್ ಕಡಿಮೆ ಮಾಡಿಬಿಟ್ಟಾರಲ್ಲ, ಅರೆ ವೆಯ್ಟ್ ಮಾಡಿದ್ದಾರೆ. ಅದು ವೆಯ್ಟ್ಲೆಸ್, ಅದೇ ಥಿಕ್ನೆಸ್ ಜಾಸ್ತಿ ಮಾಡಿದ್ದಾರೆ, ವಿಡ್ತ್ ಕಡಿಮೆ ಮಾಡಿದ್ದಾರೆ. ಸ್ಟೀಲ್ ಅಲ್ಲ. ಹಾಂ, ಅದು ನಿಜನೇ. ಇವು ಚೆನ್ನಾಗಿದ್ದಾವೆ, ಒಂಚೂರು ಚೆನ್ನಾಗಿರಲಿಲ್ಲ. ಅದು ಕೊಟ್ಟಿರೋ ಯಾವ ಚೆನ್ನಾಗಿಲ್ಲ, ಅವು ವೆಯ್ಟ್ಲೆಸ್. ಅಟ್ಲೀಸ್ಟ್ ಪರವಾಗಿಲ್ಲ. ಆಮೇಲೆ ಸ್ಕ್ರೀನ್ ಹಾಕಮ್ಮ, ವೆಯ್ಟ್ ಇದೆ. ನಾತ ಕೊಡು, ಇನ್ನೇನು ಇನ್ನು ಆತಕ್ಕದಷ್ಟೇ ಇಲ್ಲ. ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದೆ. ಏಕೆ ಆಮೇಲೆ ಕೊಡ್ತಾರೆ ಸ್ಕೂಲಲ್ಲಿ? ಎಲ್ಲೋ ಇವತ್ತಿನ ಮನೆ ಲಂಚ್ ಪಪ್ಪಾಯ, ಸೌತೆಕಾಯಿ, ಬ್ರೆಡ್ ಸ್ಯಾಂಡ್ವಿಚ್, ನುಗ್ಗೆಕಾಯಿ ಸಾಂಬಾರು ಮತ್ತು ರೈಸ್ ಇತ್ತು. ಲೋಕೇಶ್ಗೂ ಮತ್ತು ಜಯರಾಮವ್ರಿಗೂ ಕೊಟ್ಟೆ. ನಮಗೆ ರೈಸ್ ಇದೆ, ಬಟ್ ಏನೋ ಒಂಥರ ಡಿಫ್ರೆಂಟ್ ತಿನ್ನಬೇಕು ಅನ್ನಿಸ್ತಾಯಿತ್ತು. ಪೂರ್ವಿಕಮ್ಮ ಪಿಜ್ಜಾ ಬುಕ್ ಮಾಡೋಣ ಅಂತ. ಅಲ್ಲೇ 8:30 ಆಗಿದೆ. ಈ ಟೈಮಾಗಿ ಪಿಜ್ಜಾ ತಿಂದರೆ ಅಂದರೆ ಡೈಜೆಸ್ಟ್ ಆಗೋಲ್ಲ, ಒಳ್ಳೆಯದು ಅಲ್ಲ ಅಂದ್ಬಿಟ್ಟು ಪಿಜ್ಜಾ ಏನಿದ್ರು ಒಂದು ಅಟ್ಲೀಸ್ಟ್ 6-7 ಹಂಗೆ ತರಿಸಿದ್ರೆ ಅವ್ರು ತಿನ್ನೋಷ್ಟು ಮಲ್ಗೋಷ್ಟು ಸರಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನೇ ಮನೇಲಿ ಹೆಂಗೂ ಬ್ರೆಡ್ ತಂದಿದ್ದೆ, ನಾನೇ ತಿಂತಾಯಿದ್ದೀವಿ. ಅವ್ರಿಗೆ ಒಂದು ಎಕ್ಸ್ಟ್ರಾ ಏನಂದರೆ ಬಾರ್ಬನ್ ಬಿಸ್ಕೆಟ್ ಒಂದು 3 ಹಾಕಿದ್ವಿ. ಇಬ್ಬರು 3 ಯಾಕೆಂದರೆ ಅವರು ಈವ್ನಿಂಗ್ ಕಾಲ್ಗೆ ಅಂತ ತೊಗೊಬಂದಿದ್ರು. ಅವ್ರು ಮಲ್ಕೊಬಿಟ್ಟಿದ್ರು, ತಿಂದಿರಲಿಲ್ಲ. ಸೊ ಈಗಲೇ ತಿನ್ನಲಿ ಅಂತ ಕೊಟ್ಟೆ ಅಷ್ಟೇ. ಈಗ ತಿನ್ನುವ ಸಮಯ. ಇದು ಕುಪ್ಪೆ ಹಾಕಿಲ್ಲ ನನ್ನ ಮಧ್ಯ, ಸ್ವಲ್ಪ ಏನಾಗಲ್ಲ, ಸೆಪೆ ತಿಂದರೆ ಒಳ್ಳೆಯದು. ಟೊಮೆಟೊ ತಿನ್ಬೇಕು, ಒಳ್ಳೇದು. ಯಾವಾಗಲೂ ರಿಮೋಟ್ ಉಟ್ಕೋದು, ಎಲ್ಲ ಮನೇಲೂ ಅಷ್ಟೇ.
ಒಂದು ರಿಮೋಟ್ಗೆ ನಮ್ಮ ಮನೆ ಸಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಹೆಂಗೆ ಬರ್ತದೆ? ಚೆನ್ನಾಗೇ ಬರುತ್ತೆ. ನಮಗೆಲ್ಲ ಸಾವಿಗೆ ಉಪ್ಪಿಟ್ಟು ಇಷ್ಟ. ಲೋಕೇಶ್ ಅವ್ರಿಗೆ ಸಾವಿಗೆ ಉಪ್ಪಿಟ್ಟು ಇಷ್ಟ ಇಲ್ಲ ಅಂದ್ಬಿಟ್ಟು ಹೋಟ್ಲಲ್ಲಿ ಇಡ್ಲಿ ತಿಂದಿದ್ದೀರಲ್ಲ, ಹೆಂಗೆ ಮನಸ್ಸಲ್ಲ ನಿಮಗೆ? ಹೆಂಗೆ ಮನಸ್ಸು ಬರ್ತದೆ ಅಲ್ಲ? ನನಗೆ ಅಂತ ಬೆಗ್ಗರ್ ಥರ ಕೇಳ್ತಾ ಇದ್ದೆ. ಚಿಕ್ಕ ಬೆಗ್ಗರು. ಈಗ ಸಾವಿಗೆ ಉಪ್ಪಿಟ್ಟು ಮಾಡುವ, ಚೆನ್ನಾಗಿರುತ್ತೆ. ನೀರು ಹಾಡೋದಂಗೆ ಎಷ್ಟು ಚೆನ್ನಾಗಿರುತ್ತೆ. ನೀವೇ ತಿನ್ಕೊಳ್ಳಿ. ನಮ್ಮ ಮೊಮ್ಮಲಿಗೂ ಇಷ್ಟ, ನಮಗೂ ಇಷ್ಟ ಸಾವಿಗೆ ಉಪ್ಪಿಟ್ಟು. ಆಯಿತು, ತಿನ್ಕೊತೀವಿ. ನೀವು ಬೇಕರಿ ಕೆಲಸ ನೋಡ್ಕೊಳ್ಳಿ. ಸಾವಿಗೆ ಉಪ್ಪಿಟ್ಟಿಗೆ ಮೊದಲಿಗೆ ಬಿಸಿಕಾಯಿ ಕಿಡಬೇಕು. ಸಾವಿಗೆನ ಬೇಯಿಸ್ಕೊಳ್ಳೋಕ್ಕೆ ಕಾಯಿ, ಇದಕ್ಕೊಂದೆರಡು ಡ್ರಾಪ್ಸ್ ಆಯಿಲ್, ಆಮೇಲಿಂದ ಸಾವಿಗೆ ಹಾಕಿದ್ಮೇಲೆ ಉಪ್ಪು ಅರಿಶಿನ ಹಾಕ್ಕೊಳ್ಳೋಣ. ಇದು ಫಸ್ಟ್ ಬಿಸಿ ಆಗಲಿ. ನಾನು ಬಿಸಿನೀರು ಕುಟ್ಕೋತೀನಿ, ಅದು ಬಿಸಿ ಆಗಷ್ಟೇ. ಇದ್ರ ಜೊತೆಗೆ ಶಂಖುಪುಷ್ಪ ಮತ್ತು ವೀಳ್ಯದೆಲೆ ತಿಂತಾಯಿದ್ದೆ. ಈಗ ಶಂಖುಪುಷ್ಪ ಅದ್ರೂ ಹಾಲಿ ನಿಲ್ಲಿಸಿದೆ ಬಿಡೋದನ್ನು. ಪಾಪ ಇಲ್ಲಿವರೆಗೂ ಹೂ ಕೊಡ್ತೀವಿ, ಮತ್ತು ಅದರದ್ದೇ ಬಿತ್ತ ಇನ್ನೊಂದು ಹಾಕಬೇಕು, ಬೀಜ ಹಾಕಬೇಕು ಹೂಗೆ. ಈಗ ಸದ್ಯಕ್ಕೆ ವೀಳ್ಯದೆಲೆ ಮತ್ತು ತುಳಸಿ ಹಾಕೊಟ್ಟಿದ್ದೀನಿ ಅಷ್ಟೇ. ಶಂಖುಪುಷ್ಪ ಅಂದರೆ ಏನೆಲ್ಲ ಅದೇ ಯಾವ ಕಲರ್ ಇರುತ್ತೆ? ಅದೇ ಬ್ಲೂ ಕಲರು ಆಯ್ತಾ ಪಾರ್ಕಲ್ಲಿ? ಆ ಕಡೆ ಪಾರ್ಕಲ್ಲಿ ಐತೆ. ಆ ಕಡೆ ಪಾರ್ಕಲ್ಲಿ ಎಷ್ಟು ಅಂತ ಬಿಡೈತೆ. ಬಿಸಿಯಾಗಿದೆ. ಇವಾಗ ಸಾವಿಗೆ ಹಾಕ್ಕೊಳ್ಳುವ. ಎಲ್ರಿಗಾದ್ರೆ ಫುಲ್ ಪ್ಯಾಕೆಟ್ ಹಾಕಬೇಕಾಗಿತ್ತು. ಈಗ ನಾವು 3 ಜನಕ್ಕೆ ಮಾತ್ರ ಅಂತ ಇಷ್ಟ ಹಾಕೋತಾ ಇದ್ದೀನಿ. ಇದು ಜಾಸ್ತಿನೇ ಆಯಿತು, ಇರಲಿ ಅಂತ ಜಾಸ್ತಿನೇ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಉಪ್ಪು, ಆಮೇಲೆ ಅರಿಶಿನ ಹಾಕಿ ಮಿಕ್ಸ್ 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 ಇದಕ್ಕೆ ಬೇಕಾದಷ್ಟು. ಆಮೇಲೆ ಈರುಳ್ಳಿಗೆ ಎಲ್ಲ ಒಗ್ಗರಣೆ ಎಲ್ಲ ಹಾಕ್ಕೊಳ್ಳೋದು. ಅರಿಶಿನ ಸ್ವಲ್ಪ ಹಾಕ್ಕೊಳ್ಳೋಣ. ಆ ಸಾವಿಗೆ ಹಣ್ಕೊಬೇಕು ಅರಿಶಿನ. ಜಾಸ್ತಿ ಹೊತ್ತು ಬೇಯಿಸಬಾರ್ದು, ಇಲ್ಲ ಮುದ್ದೆ ಮುದ್ದೆ ಆಗ್ಬಿಡುತ್ತೆ. ಎಷ್ಟು ಬಂದಿದೆ ಸಾಕು. ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಸೋಸಕ್ಕೆ ಹಾಕ್ಬಿಡೋದು. ಈಗ ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಹಸಿಮೆಣಸಿನಕಾಯಿ, ಕರಿಬೇವು, ಈರುಳ್ಳಿಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು. ಈಗ ಬೇಯಿಸಿಕೊಂಡಂಥ ಸಾವಿಗೆ ಹಿಂಗಾಗಿದೆ ಅಂದರೆ ಹುಡಿ ಮಾಡ್ಕೋಬೇಕು. ನಿಮಗೆ ಇದಕ್ಕೀಗ ಅರ್ಧ ನಿಂಬೆಹಣ್ಣು, ಯಾರು ಹೇಳುವಾಗ ಆ ಕಡೆ ನಾವು ಮಿಕ್ಸ್ ಇಟ್. ಮ್ಯಾಗಿಗಿಂತ ಬೆಟರ್, ಹೆಲ್ದಿ. ಮ್ಯಾಗಿ ತಿನ್ನೋ ಬದಲು ಇದನ್ನ ತಿನ್ಬೋದು ಅಲ್ವಾ ಅಮಲು? ಮ್ಯಾಗಿ ಇಷ್ಟನಾ ಸಾವಿಗೆ ಉಪ್ಪಿಟ್ಟು ಇಷ್ಟನಾ? ಇದೇ ಇಷ್ಟ. ಯಾವುದು ಇದು ಅಂದರೆ ಯಾವುದು? ಇದ್ರ ಹೆಸರು ಹೇಳು. ಸಾವಿಗೆ ಉಪ್ಪಿಟ್ಟು ಅಂತ ಆವಾಗಿಂದ ಹೇಳ್ತಾ ಇದ್ದೀನಲ್ಲೇ, ಹೇಳು. ಉಪ್ಪಿಟ್ಟು ಸದ್ಯಕ್ಕೆ ಬರುತ್ತಲ್ಲ. ಈಗ ಕಾಯಿ ತುರಿ ಹಾಕುವ ಲಾಸ್ಟ್, ಬಟ್ ಫೇವ್ರೆಟ್ ಕಾಯಿ ತುರಿ ಇಲ್ದಲೆ ಫಿನಿಶೇ ಆಗಲ್ಲ. ಇನ್ನೊಂದು ಲಾಸ್ಟ್ ಇದೆ, ಯಾವ್ದು ಹೇಳು? ಏನು ಸೊಪ್ಪು? ಇದೇನು ಸೊಪ್ಪು ಹೇಳೋ? ಕಲ್ತ್ಕೋಬೇಕೆಲ್ಲನೂ. ಇದೇನು ಸೊಪ್ಪು ಹೇಳೋ? ಕೊತ್ತಂಬರಿ ಸೊಪ್ಪು. ಏನು ಸೊಪ್ಪು? ಕೊತ್ತಂಬರಿ ಸೊಪ್ಪು. ಕರೆಕ್ಟ್. ಹಾಕಿ ಮಿಕ್ಸ್ ವೆಲ್. ಈಗ ರೆಡಿ ಆಗಿದೆ ತಿನ್ನಲು. ಒಂದನ್ನು ಅವಾಗಿಂದ ಹಾಕ್ಕೊಂಡು ನಿಂತವಳೆ. ಎಷ್ಟು ಹಾಕ್ಲಿಮ್ಮ? ಇನ್ನು ಸ್ವಲ್ಪ ಹಾಕ್ಲಾ? ಸಾಕಾ? ಬಾರೋ ರಾಜು, ಆಮೇಲಿಂದ ಬರುವಂತೆ ಬಾರೋ. ಈ ಥರ ಯಾರ ಕರಿಯೋದು ಪೂರ್ವಿ ನಿನ್ನ? ಈ ಥರ ಯಾರು ಕರಿಯೋದು ನಿನ್ನ? ಬಾರೋ ರಾಜು ಅಂತ. ಅಪ್ಪ ಹಂಗೆ ಕರಿಯಲ್ಲ. ಯಾರು ಕರಿಯೋದು ನೆನಪಿಸ್ಕೋ? ರಾಜು ಅಂತ ಯಾರು ಕರಿಯೋದು ಪೂರ್ವಿ ನಿನ್ನ? ರಾಜು. ಹಾಂ, ಕರೆಕ್ಟಾಗಿ ಗೆಸ್ ಮಾಡಿದ್ಯಾ. ಯಾರು ಕರಿಯೋದು? ನಮ್ಮ ಅಪ್ಪನೇ ಹೇಳೋದು ರಾಜು. ಇಡೀ ಹತ್ರ ಸ್ಪೂನ್ ಎತ್ಕೊಂಡ್ಯಾ? ಸ್ಪೂನ್ ತಗೊಳ್ಳಿ, ಇಟ್ಟಿದ್ದೀನಲ್ಲ. ನನ್ನ ಜೊತೆ ಹೇಳಿದ್ರೆ ನನಗೂ ಸ್ಪೂನಲ್ಲಿ ಹೋಗಲ್ಲ ಮಾಡಲಿಕ್ಕೆ. ಸಾಕಾ? ಹ್ಞೂ, ಗೋ.
ಈಗ ಸಾವಿಗೆ ಉಪ್ಪಿಟ್ಟು ತಿನ್ನುವ ಸಮಯ. ಯಮ್ಮಿ ಸಾವಿಗೆ ಉಪ್ಪಿಟ್ಟು. ಏನೊಂದು ದಿವಸ ನಾಷ್ಟಕ್ಕೆ ಆರಾಮಾಗಿ ಚೆನ್ನಾಗಿರುತ್ತೆ, ತಿನ್ಬೋದು. ದಿನ ನಾಷ್ಟಕ್ಕೆ ತಿನ್ಬೇಕು. ನಿಮ್ಮಪ್ಪ ಒಂದಿನ ಮಾಡಿರೋದಕ್ಕೆ ತಿಂದಿಲ್ಲ, ದಿನ ಮಾಡಿಬಿಟ್ರೆ ಅಷ್ಟೇ. ಮಧ್ಯಾಹ್ನ ಸಾಂಬಾರಿತ್ತು, ಸೊ ನೆಂಚ್ಕೊಳ್ಳೋಕೆ ಏನಾದರೂ ಮಾಡೋಣ ಅಂತ ಆಲೂಗೆಡ್ಡೆನ ಮೀಡಿಯಮ್ ಅಂದರೆ ತುಂಬ ತೆಳುಗಿಲ್ಲ, ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಳೆದು ಸ್ವಲ್ಪ ಬಟ್ಟೆಯಲ್ಲಿ ಕಾಟನ್ ಬಟ್ಟೆಯಲ್ಲಿ ಒಣಗಿಸಿ ಅದಕ್ಕೆ ಖಾರ ಪುಡಿ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿ ತವ ಮೇಲೆ ಕರಿಯೋಣ ಅಂತ ಅಂದ್ಕೊಂಡೆ. ಯಾವುದೋ ವೀಡಿಯೋದಲ್ಲಿ ನೋಡಿದ್ದೆ. ಆರಾಮಾಗಿ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಅಂತ. ಹಾಗೆ ಚೆನ್ನಾಗಿತ್ತು ಕೂಡ. ಅಂದರೆ ಸ್ವಲ್ಪ ಬೇಯಿಸೋದು ಲೇಟ್ ಆಗುತ್ತೆ, ಬೋಂಡ ಆದರೆ ಬೇಗ ಬೇಗ ಕರೆದು ಬಿಡ್ಬೋದು. ಈಗ ಸ್ವಲ್ಪ ಮಡ್ಚಾಕಿ ಬೇಯಿಸ್ಬೇಕಲ್ವ, ಬಟ್ ಚೆನ್ನಾಗಿತ್ತು, ಟೇಸ್ಟಿ. ನಾನು ತವಾಗೆ ತುಪ್ಪ ಹಾಕಿದ್ದೆ, ಎಣ್ಣೆ ಹಾಕಿರಲಿಲ್ಲ, ಚೆನ್ನಾಗಿತ್ತು.